ಎಲ್ಲೋ ಏನೋ ತಪ್ಪಾದಾಗ ಕೂತು ಹೊರಬೋದು ಸುಲಭ, ಆದರೆ ತಪ್ಪನ್ನು ಸರಿಪಡಿಸುವ ವಿಧಾನ ನಮ್ಮಲ್ಲಿಯೇ ಇರುತ್ತದೆ. ಅದನ್ನು ಒಮ್ಮೆ ಗಮನ ಇಟ್ಟು ನೋಡಬೇಕು ಅಷ್ಟೇ. ಪುಟ್ಟ ಕೀಟವೊಂದು ಮಾಡಿದ ಬಾಂಕಡಿಗೆ ಲೋಕವೆಲ್ಲ ಒಮ್ಮೆ ಅಲ್ಲೋಲ ಕಲ್ಲೋಲ ಆಗಿ ಹೋಗಿತ್ತು. ಅದು ಹೇಗೆ ಸರಿಯಾಯಿತು ನೋಡೋಣ ಬನ್ನಿ. ಸೂರ್ಯ ಮೂಡಿದಾಗ ಹೂಗಳು ಅರಳೋದು ಸಹಜ. ಜಗತ್ತನ್ನೇ ಸುಧಾರಿಸಿದ್ರು ಹೂಗಳು ಮಾತ್ರ ಬಿಸಿಲಿನ ಜಡವನ್ನು ತಣ್ಣಗೆ ಸಹಿಸುವುದು ಸೂರ್ಯನ ಸಾಂಗತ್ಯದ ಖುಷಿಯಿಂದಲೇ. ಅದರಲ್ಲಿಯೂ ಸೂರ್ಯನಿಗೆ ಅದೊಂದು ಕೆಂಪು ಹೂವಿನೊಂದಿಗೆ ಬಹಳ ಸ್ನೇಹವಿದೆ. ಸೂರ್ಯನಿಗೆ ಕೆಂಪು ಹೂವಿನೊಂದಿಗೆ ಬಹಳ ಸ್ನೇಹ ಬೆಳೆದಿತ್ತು. ತಾನ ಶಕ್ತಿ ಬಂದ ಬೇರೆ ಬೇರೆ ಲೋಕದ ಕಥೆಯನ್ನೆಲ್ಲ ಆ ಹೂವಿಗೆ ಹೇಳುತ್ತಿದ್ದ. ಕಣ್ಣಗಳಿಸಿ ಆ ಸುದ್ದಿಗಳನ್ನು ಕೇಳೋ, ಹೂವಿನ ಸೊಬಗನ್ನು ನೋಡೋದೇ ಒಂದು ಅಯೋಗವಾಗಿತ್ತು. ಒಂದಿನ ಆ ಹೂವು ಮಲ್ಕೊಂಡಿದ್ದಾಗ ಒಂದು ಕೀಟ ಮೆಲ್ಲನೆ ಬಂದು ಇದ್ರ ಗಂಟನ್ನ ಸೇರ್ಕೊಂತು. ಹೂವಿನ ಗಂಟಲು ನೋವಿನಿಂದ ಉಬ್ಬಿ ಹೋಯಿತು. ನೋವಿನಿಂದ ಮುಖ ಮುದುಡಿ ಹೂವು ಮಲಗಿಬಿಡ್ತು. ಸೂರ್ಯ ಬೆಳಗ್ಗೆ ಬಂದು ನೋಡ್ತಾನೆ, ಹೂವಿನ ಮುಖ ಕಾಣ್ತಾ ಇಲ್ಲ. ಸೂರ್ಯ ಬೆಳಗ್ಗೆ ಬಂದು ನೋಡ್ತಾನೆ, ಹೂವಿನ ಮುಖ ಕಾಣ್ತಾ ಇಲ್ಲ. ಸೂರ್ಯನಿಗೆ ಆ ದಿನ ಡ್ಯೂಟಿ ಮಾಡೋಕ್ ಮನಸ್ಸಾದ್ರೆ ಮೋಡಗಳನ್ನು ಕರೆದ. ಓ ಮೋಡಗಳೇ, ನನ್ನ ಮಡಿಲುಗಳೇ, ಬನ್ನಿ ಬನ್ನಿ, ಇಲ್ಲಿ ಮಲಗಿ ಬಿಡುವೆನು. ಮೋಡಗಳು ಓಡೋಡ ಬಂದವು. ಗಾಳಿ ಮತ್ತು ಮೋಡಗಳು ಸೂರ್ಯ ಅವುಗಳ ಮಡಿಲಲ್ಲಿ ಮಲಗಿಬಿಟ್ಟ. ಮೋಡ ಎಲ್ಲೋ ಚಲಿಸದೆ ನಿಂತು ಬಿಟ್ಟು. ಗಾಳಿ ಮತ್ತು ಮೋಡಗಳದ್ದು ಭಾರಿ ಫ್ರೆಂಡ್ಶಿಪ್. ಅವು ದಿನವೂ ಮುಟ್ಟಾಟ ಕಣ್ಮುಚ್ಚಾಳೆ ಆಡ್ತಿದ್ವು. ಮೋಡ ಓಡದೆ ಹೋದ್ರೆ ಗಾಳಿ ಹಿಡಿಯೋದನ್ನು ಯಾನ್ನ. ಬಿಸಿ ಬಂತು ಬಿಸಿ ಬಂತು ಮೋಡಗಳ ಕಾಣದೆ ಸುಳಿದಾಡಿ, ಮೋಡಗಳ ಕಾಣದೆ ಸುಳಿದಾಡಿ ಆಡೋಕ್ಕಿಲ್ಲ ಆಡೋಕ್ಕಿಲ್ಲ ನನ್ನ ಜೀವನಾಡಿ. ಆಡೋಕ್ಕಿಲ್ಲ ಆಡೋಕ್ಕಿಲ್ಲ ನನ್ನ ಜೀವನಾಡಿ. ಕಪ್ಪು ಕಪ್ಪು ಸೂರ್ಯ ಇಲ್ಲ ಅಂಧಕಾರ. ಕಪ್ಪು ಕಪ್ಪು ಸೂರ್ಯ ಇಲ್ಲ ಅಂಧಕಾರ. ನಾನೇ ಮಾಡಿ ಹೇಗೆ ಆಡಿ, ನಾನೇ ಮಾಡಿ ಹೇಗೆ ಆಡಿ. ಸೂರ್ಯ ಇಲ್ಲ ಅಂಧಕಾರ, ಸೂರ್ಯ ಇಲ್ಲ ಅಂಧಕಾರ. ಅಂತ ಹೇಳಿ ಗಾಳಿನೂ ಬೀಸದೆ ಸ್ತಬ್ಧವಾಗಿ ನಿಂತುಬಿಡ್ತು. ಆಗ ಬಂತು ಒಂದು ಚಿಟ್ಟೆ. ಚಿಟ್ಟೆ ಚಿಟ್ಟೆ
ವಟ ವಟ ಮಾತು ಉದಾಹರಣೆಯಿತ್ತು ವಟ ವಟ ಮಾತು ಉದಾಹರಣೆಯಿತ್ತು ತಲೆಯೊಳಗೆ ಕೊಂಚ ಬುದ್ಧಿಯು ಇತ್ತು ತಲೆಯೊಳಗೆ ಕೊಂಚ ಬುದ್ಧಿಯು ಇತ್ತು ಹಾರಿದ್ರೆ ಹನುಮಂತ ಕೂಗಿದ್ರೆ ರಾವಣ ಹಾರಿದ್ರೆ ಹನುಮಂತ ಕೂಗಿದ್ರೆ ರಾವಣ ವಟರ ವಟರ ಕಪ್ಪೆ ರಾಯ ವಟರ 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 ಕಪ್ಪೆ ರಾಯ ವಟರ 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 ಗೋ 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 ಸುಮ್ಮನೆ ಕುಳಿತ ಕಪ್ಪೆ ಕೋಳಿಯನ್ನ ಕಪ್ಪೆ ಕೇಳ್ತು, ಯಾಕೆ ಹೀಗೆ ಕುಳಿತಿರುವೆ ಮಿಸ್ಟರ್ ಕುಕ್ಕು? ಮಾತಿಲ್ಲ, ಕತೆ ಇಲ್ಲ, ಮೂಗಲಿ ಹಾಡುವ ಪದವಿಲ್ಲ. ಕೋಳಿ ನನ್ನೆಲ್ಲ ಹಿಡ್ತು. ಕೇಳು ಬೇರಾಯ, ಹೂವಿನ ನೋವಿನ ಕಥೆಯ. ಹೂವಿನೊಳಗೊಂದು ಹುಳ ಸೇರಿ ಕೊರಗಿದೆಯಂತೆ ನೋವು. ಅರಳ್ತಾ ಇಲ್ಲ ಹೂ, ಹೂವಿಲ್ಲದೆ ತಾನಿಲ್ಲ ಅಂತ ಮೋಡದಲ್ಲಡಗಿದ ಸೂರ್ಯ. ಚಲಿಸದೆ ನಿಂತಿತು ಗಾಳಿ, ಚಲಿಸದೆ ನಿಂತಿತು ಮೋಡ, ಸುಳಿಯದೆ ಗಾಳಿ. ಉಸಿರು ಕಟ್ಟುತ್ತಿದೆ ನೋಡಿ, ಕಾಲವ ಕಳೆಯುವುದು ಹೇಗೆ? ನೀಗುವುದೇ ಈ ಬೇಗೆ. ಹೇಗೆ ಹೇಗೆ ಹೇಗೆ? ಗೊಟ್ರ ಗೊಟ್ರ ನಕ್ಕ ಕಪ್ಪೆರಾಯ. ಅಯ್ಯಯ್ಯೋ, ನೀವೆಲ್ಲ ಎಂತ ಮೂರ್ಖರಯ್ಯ. ಕೋಳಿಗೆ ಕೊಕ್ಕಿದೆ, ಹೂವಲ್ಲಿ ಹುಳವಿದೆ, ಕತ್ತಿನೊಳಗೆ ಕೊಕ್ಕನಿಟ್ಟು ಕುಕ್ಕಿದರಾಯ್ತಪ್ಪ. ಅರೇ ಹೌದಲ್ಲ, ನಮಗಿದು ಯಾರಿಲ್ಲ. ಹೊಗೆ ಕೋಳಿ ಈಗ್ಲೇ ಹೋಗು, ಹೂವಲ್ಲಿ ಹೊಗೆ ಕೋಳಿ ಈಗ್ಲೇ ಹೋಗು, ಕತ್ತಿನೊಳಗೆ ಕೊಕ್ಕನಿಟ್ಟು ತೆಗೆದು ಬಿಡು ಹೊರಗೆ. ಕುಕ್ಕಿತು ಕೋಳಿ ಹೂವಿನ ಕೊರಡ, ಹುಳವು ಸೇರಿತು ಕೋಳಿಯ ಒಡಲ. ಕತ್ತಿನ ನೋವು ಮರೆಯಾಗೆ ಅರಳಿತು ಹೂವು ಮೆಲ್ಲಗೆ. ಹೂಗಳ ರಾಣಿ ಅರಳಿದ ವೇಳೆಗೆ ಮೂಡುದ ಪರದೆಲ್ಲ ಚಲಿಸಿತು ಮಂಚ. ನಗುವ ಸೂರ್ಯನ ಮುಖ ನೋಡಿದ್ದೆ ಬೆಳಗಾಯಿತು ಪ್ರಪಂಚ. ಸೂರ್ಯ ನಕ್ಕ, ಹೂವು ಅರಳಿತು, ಮೋಡ ಓಡ್ತು, ಗಾಳಿ ಹಿಂಬಾಲಿಸಿತು, ಚಿಟ್ಟೆ ಹಾಕ್ತು, ಕೋಳಿ ಕೂಗ್ತು. ಇದನ್ನೆಲ್ಲ ನೋಡ್ದ ನಗ್ತಾ ನಗ್ತಾ ಕಪ್ಪೆ ಹಾತು ಕೊಡದೊಳಗೆ. ಕಪ್ಪೆಗೆ ಹೊಳೆದ ಸಣ್ಣ ಸಂಗತಿಯು ತಿಳಿಯಲೇ ಇಲ್ಲ ನಮಗೆ. ಎಲ್ಲೋ ಏನೋ ತಪ್ಪಾದಾಗ ಕುಳಿತು ಅಳುವುದು ಸುಲಭ, ಎಲ್ಲೋ ಏನೋ ತಪ್ಪಾದಾಗ ಕೊರಗುತ್ತಾ ಇರುವುದು ಸಹಜ. ತಪ್ಪಿನ ಆಳದ ತಳಕ್ಕೆ ಇಳಿದರೆ ಪರಿಹಾರ ಸಿಗುವುದು ಆಗ. ಕೆಂಪು ತಂಡದ